ಪ್ರಕರಣದಲ್ಲಿ ಒಂದೇ ಒಂದು ಸಾಕ್ಷ್ಯ ಕೂಡ ಇಲ್ಲಿ ತನಕ ಸಿಕ್ಕಿಲ್ಲ. SIT ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ. ಬಟ್ SIT ಬಿಡ್ತಾ ಇಲ್ಲ ಇದರಲ್ಲಿ. ಯಾಕಂದ್ರೆ ಚಿಕ್ಕ ಚಿಕ್ಕ ವಿಚಾರಗಳಲ್ಲೂ ಕೂಡ ನಮಗೆ ಕನ್ಫರ್ಮೇಷನ್ ಬೇಕು ಅಂತ ಅಸ್ಥಿಪಂಜರ ಸಿಗದೇ ಇರೋ ಜಾಗದಲ್ಲೂ ಕೂಡ ಮಣ್ಣನ್ನು ಕಲೆಕ್ಟ್ ಮಾಡೋ ಕೆಲಸ ಆಗಿದೆ. ಏನಕ್ಕೆ ಅಂದರೆ ನಾವು ಡೀಟೇಲ್ಸ್ ಕೊಡ್ತೀವಿ ನಿಮಗೆ. ದಿನಕ್ಕೊಂದು ಟ್ವಿಸ್ಟು, ಕ್ಷಣಕ್ಕೊಂದು ಟ್ವಿಸ್ಟು ಸಿಗ್ತಾನೆ ಇದೆ. ಮಣ್ಣಿನಲ್ಲಿ ಕರಗಿ ಹೋಯ್ತಾ ಹೂತಿಟ್ಟ ಅಸ್ಥಿಗಳು, ಇದೊಂದು ವಾದ ಶುರುವಾಗಿದೆ ಈಗ. ಲ್ಯಾಟ್ರೈಟ್ ಮಣ್ಣಿನಲ್ಲಿ ಹೆಚ್ಚು ಕಾಲ ಅಸ್ಥಿ ಉಳಿಯಲ್ಲ ಅನ್ನೋ ವಾದ ಶುರುವಾಗಿದೆ. ಶವ ಸಂಸ್ಕಾರದ ಬಳಿಕ ಮೂಳೆಗಳು ಹಾಗಾದ್ರೆ ಹೇಗೆ ಕರಗುತ್ತೆ ಅಂತ ನಮಗೂ ಕುತೂಹಲ ಬಂತು. ನಾವು ವಿಧಿವಿಧಾನ ತಜ್ಞರ ಹತ್ರ ಮಾತಾಡ್ಸಿದ್ವಿ ಏನಾಗುತ್ತೆ ಅಂತ. FSL ವಿಧಿವಿಧಾನ ತಜ್ಞರ ಹತ್ರ ಎಷ್ಟು ವರ್ಷಗಳ ಕಾಲ ಮಣ್ಣಲ್ಲಿ ಮೂಳೆಗಳಿರುತ್ತೆ, ಕರಗೋದಕ್ಕೆ ಎಷ್ಟು ವರ್ಷದ ನಂತರ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಬೇಸಿಕ್ ಇದ್ದಿದ್ದು ಈ ದೇಹ ಯಾವಾಗ ನಾವು ಹೂಳ್ತೀವಿ ಆಗ ಅದು ಡಿಕಂಪೋಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಫಸ್ಟು ಮಾಂಸ ಎಲ್ಲ ಹೋಗೋದಕ್ಕೆ 6ರಿಂದ 1 ವರ್ಷ ಬೇಕಾಗತ್ತೆ. ನೇಚರ್ ಆಫ್ ದ ಸಾಯಿಲ್ ಕೂಡ, ಮಣ್ಣಿನ ರೂಪ ಎಂಥದ್ದು ಅನ್ನೋದ್ರ ಮೇಲೂ ಕೂಡ ಮೂಳೆ ಕರಗೋ ಸಾಧ್ಯತೆ ಇದೆ ಅನ್ನೋದು ಸೈನ್ಸ್ನಲ್ಲಿರುವಂತಹ ವಿಚಾರ. ಇನ್ನೂ ಡೆಪ್ತ್ ಆಗಿ ಈ ಸಾಯಿಲ್ ಪ್ರೊಫೈಲಿಂಗನ್ನು ಯಾಕೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅನ್ನೋ ಪ್ರಶ್ನೆಗೆ ಉತ್ತರ ಕೂಡ ಸಿಕ್ಕಿದೆ. ಒಂದು ವೇಳೆ ಮಣ್ಣಿನಲ್ಲಿ ಹ್ಯೂಮನ್ ರಿಮೇನ್ಸ್ ಇದ್ರೆ ಈತ ಹೇಳಿದ ನಿಜ ಅಂತ ಆಗುತ್ತಲ್ವಾ. ಕ್ಯಾಲ್ಸಿಯಂ ಅಂಶದ ಹುಡುಕಾಟದಲ್ಲಿ ಸದ್ಯಕ್ಕೆ ಅಧಿಕಾರಿಗಳಿದ್ದಾರೆ. ಹೆಣ್ಣು ಮಕ್ಕಳ ಮೂಳೆ ಮತ್ತು ಗಂಡು ಮಕ್ಕಳ ಮೂಳೆ ಅಂತದ್ರಲ್ಲಿ ಅಂತ ಜಾಸ್ತಿ ವ್ಯತ್ಯಾಸ ಕಂಡು ಬರೋದಿಲ್ಲ. ಡೆಫಿನೆಟ್ಲಿ ಅಡಲ್ಟ್ ಬೋನ್ಸ್ ಅಂತ ಎಷ್ಟು ಹೇಳ್ಬೋದು. ಬಟ್ ಸಣ್ಣ ಮಕ್ಕಳ ಬೋನ್ಸ್ ಬೇಗ ಡಿಕಂಪೋಸ್ ಆಗುತ್ತೆ. ಅಂಡ್ ಮೂಳೆನೂ ಸಹ ಬೇಗ ಡಿಗ್ರೇಡ್ ಆಗುತ್ತೆ. ಯಾಕೆ ಅಂದ್ರೆ ನೋಡಿ, ಅದರಲ್ಲಿರ್ತಕ್ಕಂಥ ಪ್ರೋಟೀನ್ ಅಂಶ ಕಮ್ಮಿ ಇರುತ್ತೆ ಅಂಡ್ ಕಾರ್ಟಿಲೇಜ್ ಅಂಶ ಜಾಸ್ತಿ ಇರುತ್ತೆ. ಪ್ಲಸ್ ಬೋನ್ ಅಂಶ ಕಮ್ಮಿ ಇರುತ್ತೆ. ದಟ್ ಡಿಗ್ರೇಡ್ ಫಾಸ್ಟರ್. ಅಂದ್ರೆ ಬೇಗ ಮೂಳೆ ಪುಡಿ ಆಗ್ಲಿಕ್ಕೆ ಇಲ್ಲ ಮೂಳೆ ನಿರ್ನಾಮ ಆಗ್ಲಿಕ್ಕೆ ಕಾರಣ. ಬಟ್ ಅದಕ್ಕೂ 18-20 ವರ್ಷ ಆದ್ರೂ ತಗೊಳುತ್ತೆ. 15 ವರ್ಷ, 15-20 ವರ್ಷ ಆದ್ರೂ ಬೇಕು. ಅದು ಏನು ಅಸಿಡಿಕ್ ಸಾಯಿಲ್ ಇದ್ದಲ್ಲಿ ಮಾತ್ರ. ಅದು ಯಾವ ಭಾಗದಲ್ಲಿ? ಈ ಫಾರೆಸ್ಟ್ ಇರ್ತಕ್ಕಂಥ ಜಾಗ, ಅಂದ್ರೆ ಕಾಡು ಇರ್ತಕ್ಕಂಥ ಜಾಗ. ಅಲ್ಲಿ ಏನು ಮಳೆ ನೀರು ಜಾಸ್ತಿ ಇರಬೇಕು, ತೇವಾಂಶ ಜಾಸ್ತಿ ಇರಬೇಕು, ಉಷ್ಣಾಂಶ ಜಾಸ್ತಿ ಇರಬೇಕು ಅಂತ. ಆಮೇಲೆ ಶಾಲೋ ಗ್ರೇವ್ ಆಗಿರ್ಬೇಕು ಅಂತದ್ರಲ್ಲಿ. ಅದೇ ಡೀಪ್ ಗ್ರೇವ್ ಅಲ್ಲಿ ಇನ್ನೂ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ. ಅದೇ ಈ ರಸ್ತೆ ಪಕ್ಕ ಇದೆಲ್ಲ ಉಂಡಾಗ ಡೆಫಿನೆಟ್ಲಿ ಇಟ್ ವಿಲ್ ಟೇಕ್ ಮೋರ್ ದೆನ್ 25, 30, 40 ಇಯರ್ಸ್. ಅದೇ ಇನ್ ಡ್ರೈ ಇದರಲ್ಲಿ ಹಂಡ್ರೆಡ್ಸ್ ಆಫ್ ಇಯರ್ಸ್ ಇರುತ್ತೆ. ಸೊ ದಿಸ್ ಇಸ್ ವಾಟ್ ಇಸ್ ದ ಮೇಜರ್ ಡಿಫರೆನ್ಸ್. ಇನ್ನೊಂದು ಏನಾಗುತ್ತೆ, ಕೆಲವರಿಗೆ ಕ್ಯಾಲ್ಸಿಯಂ ಕಮ್ಮಿ ಇರೋರಿಗೆ, ಕ್ಯಾಲ್ಸಿಯಂ ಜಾಸ್ತಿ ಇರೋರಿಗೆ ಅಂತ. ನೋಡಿ, ಕ್ಯಾಲ್ಸಿಯಂ ಕಮ್ಮಿ ಅಂಡ್ ಜಾಸ್ತಿ ಇರೋರು, ದಟ್ ಈಸ್ ಇನ್ ದ ಮಿನರಲ್ ಡೆಪಾಸಿಷನ್. ಬಟ್ ದೇರ್ ಆರ್ ಅದರ್ ಆಸ್ಪೆಕ್ಟ್ಸ್ ಬೋನ್ಸ್ ನಲ್ಲಿ ಇರ್ತದೆ, ಟಿಶ್ಯೂ ನಲ್ಲಿ. ಡೆಫಿನೆಟ್ಲಿ ದಟ್ ವಿಲ್ ಡಿಗ್ರೇಡ್. ಬಟ್ ಆಸ್ ಕಂಪೇರ್ ಟು ದ ಹೆಲ್ತಿ ಪರ್ಸನ್ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಹೊರತು ಅಷ್ಟು 10-20 ವರ್ಷಗಳ ವ್ಯತ್ಯಾಸ ಬರೋದಿಲ್ಲ. ದಟ್ಸ್ ದ ಓನ್ಲಿ ಡಿಫರೆನ್ಸ್ ವಿ ಕ್ಯಾನ್ ಸೇ ಅಟ್ ದಿಸ್ ಸ್ಟೇಜ್.